ಶಿವಣ್ಣ, 3 ಜನ ಸ್ಟಾರ್ಗಳು ಕಾಣಿಸ್ಕೊಳ್ಳುವಂಥ ಸಿನಿಮಾ, ಮಲ್ಟಿ ಸ್ಟಾರ್ ಸಿನಿಮಾಗಳು ಕನ್ನಡದಲ್ಲಿ ಭಾಳಷ್ಟು ಬಂದರೆ, ಬಟ್ ಇತ್ತೀಚಿನ ವರ್ಷಗಳು ಸ್ವಲ್ಪ ಕಡಿಮೆ ಇರುತ್ತೆ. ಪ್ಯಾನ್ ಇಂಡಿಯಾ ಅನ್ನೋಂಥ ಕಾರಣಕ್ಕಾಗಿ ಬೇರೆ ಬೇರೆ ಭಾಷೆಯ ಸ್ಟಾರ್ಗಳು ಜೊತೆ ಸೇರಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಈ ಕನ್ನಡದ ಮೂವರು ಪ್ಯಾನ್ ಇಂಡಿಯಾ ಮೂವಿ, ಈ ಮಲ್ಟಿ ಸ್ಟಾರರ್, ಇದು ಯಾವ ರೀತಿಯ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಈ ಮಲ್ಟಿಸ್ಟಾರ್ ಇವಾಗಲ್ಲ, ಅವಾಗಿಂದ ಇದೆ. ಹೌದೌದು. ನಾಟ್ ನೋ, ಇಟ್ ಇಸ್ ಹೌದೌದು. ಬೀನ್ ಫ್ರಮ್ ಲಾಂಗರ್ ಟೈಮ್. ಅಪ್ಪಾಜಿ ಮಾಡಿದ್ದಾರೆ, ಶಿವಾಜಿ ಗಣೇಶನ್ ಅವರು ಮಾಡಿದ್ದಾರೆ, ನಾಗೇಶ್ವರ ಅವರು ಇರ್ಬೋದು, ಎನ್ ಟಿ ರಾಮಾರಾವ್ ಇರ್ಬೋದು, ಅಮಿತಾಬ್ ಬಚ್ಚನ್ ಅವರು, ದಿಲೀಪ್ ಕುಮಾರ್, ರಾಜ್ಕುಮಾರ್, ಅಲ್ಲಿ ಸಾಕಷ್ಟು ಅಶೋಕ್ ಕುಮಾರ್, ಕಿಶೋರ್ ಕುಮಾರ್, ಮೆನಿ ಎಷ್ಟೆಷ್ಟೋ ನೋಡ್ಬಿಟ್ಟಿದ್ದೀವಿ ಕಾಂಬಿನೇಷನ್ಸ್. ನೋಡಿ ನೀವು ಸಾಕಷ್ಟು ಹಿಟ್ ಫಿಲ್ಮ್ಸ್ ನೋಡಿ, ಮೆಗಾ ಫಿಲ್ಮ್ಸ್ ಎಲ್ಲ ಬರೀ ಕಾಂಬಿನೇಷನ್ಲೇ ಬಂದಿರೋದು. ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಸ್ಪ್ಯಾನ್ ದೊಡ್ಡದು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇಟ್ಸ್ ನಾಟ್ ದ ಸ್ಪ್ಯಾನ್. ಇಫ್ ಇಟ್ ಇಸ್ ನೆಸರಿ ಯು ಕ್ಯಾನ್ ಸ್ಪ್ಯಾನ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪ್ಲ್ಯಾನ್ ಅಷ್ಟೇ. ಆ ಪ್ಲ್ಯಾನ್ ಕರೆಕ್ಟಾಗಿದೆ ಆಗುತ್ತೆ ಅಷ್ಟೇ. ಶೆಟ್ಟಿ ಹೇಳಿದ್ರು, ರಾಜ್ಬಿ ಶೆಟ್ಟಿ ಹೇಳಿದ್ರು, ಏನು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು ನೋಡಿ. ಇದರಲ್ಲಿ ಸ್ಪ್ಯಾನ್ಗೂ ಇದೆ ವ್ಯಾಲ್ಯೂ ಇದೆ, ಎಲಾಬ್ರೇಷನ್ಗೂ ಇದೆ, ಖರ್ಚಿಗೂ ಇದೆ, ಜೊತೆಯಲ್ಲಿ ಕಥೆಯಲ್ಲಿ ವಿಶೇಷತೆ ಇದೆ. ಏನು ಮಾಡ್ತೀವಿ ನಾವು, ಹಾಕಿ ದುಡ್ಡು ಸುರಿದ್ಬಿಟ್ಟು 1000 ಜನ ತೊಗೊಬಿಟ್ಟು ಅದಲ್ಲ. 1000 ಜನ ತೋರಿಸಿದ್ರು, 1000 ಜನ ಯಾಕೆ ತೋರಿಸ್ತೀವಿ ಅನ್ನೋದು ಪರ್ಪಸ್ ಬೇಕು. ಹೌದು, ಪರ್ಪಸ್ ಇಸ್ ಇಂಪಾರ್ಟೆಂಟ್. ಅದರಿಂದ ಐವರ್ಸ್ ನೋಡೋಕೆ ಹೋದರೆ 45 ದಟ್ ದಿಸ್ ಒನ್ ನಾವು ಮಾಡಿರೋದಕ್ಕೂ ಸಮಾಧಾನ ಅನಿಸುತ್ತೆ. ಕ್ಲಿಷೆ ಅನಿಸ್ಬಾರ್ದು. 3 ಜನ ಮಾಡ್ತಾನೆ ಏನೋ ಒಂದು ಇದು ಸ್ಟೋರಿ, ಒಬ್ರು ಆ ಕಡೆಗೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಪ್ಯಾರಲ ಬಂದಾಗ, ನಾವು 3 ಜನ ಪ್ಯಾರಲ ಬಂದಾಗ, ಇಲ್ಲ ಇಬ್ಬರು ಪ್ಯಾರಲ ಹೋದಾಗ, ಅವರಿಬ್ಬರು ಪ್ಯಾರಲ ಹೋದಾಗ, ನಾವಿಬ್ಬರು ಹೋದಾಗ, ದೇ ಶುಡ್ ಬಿ ಎ ಕನೆಕ್ಷನ್. ಕನೆಕ್ಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಇಂಟರ್ಲಿಂಕ್ ಆಗಬೇಕು. ನಾವು ಇಂಟರ್ಲಿಂಕ್ ಆದ್ರೆ ಜನ ಇಂಟರ್ಲಿಂಕ್ ಆಗೋದು. ಉಪೇಂದ್ರ ಸ್ಟೈಲ್ ಆಫ್ ಮೇಕಿಂಗ್ ಇಸ್ ಡಿಫ್ರೆಂಟ್. ರಾಜ್ಬಿ ಶೆಟ್ಟಿ ಮೇಕಿಂಗ್ ಅವ್ರು ಡಿಫ್ರೆಂಟ್, ಬೇರೆ ಡಿಫ್ರೆಂಟ್. ಸೊ ಏನೇ ಮಾಡಿದ್ರು ಅಲ್ಲಿ ಉಪೇಂದ್ರ ಬೇರೆ ಥರ ಮಾಡಿದ್ರು ಇಂಟರ್ಲಿಂಕ್ ಆದ್ರೆ ಉಪೇಂದ್ರಗೂ ಅದು ಅಲ್ವಾ ಉಪೇಂದ್ರ? ಕರೆಕ್ಟ್. ಹೌದು, ದೇ ಶುಡ್ ಬಿ ಇಂಟರ್ಲಿಂಕ್ ಇರಬೇಕು. ಬಟ್ ಅವ್ರ ಇಂಟರ್ಲಿಂಕ್ ಬೇರೆ ಥರ ಇರುತ್ತೆ. ಆ ಥರನ ಬಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ವಾಟ್ ಐ ಫೀಲ್ ಇಸ್ ದಿಸ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಕರೆಕ್ಟಾಗಿ ನಾವು ಅದಕ್ಕೆ ತಕ್ಕಂತೆ ಮಾಡಬೇಕು. ಎಲ್ಲ ಯೂನಿವರ್ಸಲ್ ಐಡಿಯಾ ಬೇಕು, ವೇರ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಇಸ್ ಲೈಫ್. ಆಲ್ಮೋಸ್ಟ್ ವರ್ಲ್ಡ್ ಇವಾಗ ಬರೋಕ್ಕೂ ಮುಂಚೆ ನಾವು ಏನೇನು ಮಾತಾಡ್ತಿದ್ದೋ, ಜಸ್ಟ್ ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಹೌದು, ನಾವು ಯಾತಕ್ಕೆ ಇವ್ರು ಫಸ್ಟ್ ಬಂದು ಅವ್ರು ಫಸ್ಟ್ ಅದೆಲ್ಲ ಮುಖ್ಯ. ಬಂದಾಗ ಏನು ಹೇಳ್ತೀವಿ ಅನ್ನೋದು ಮುಖ್ಯ. ಅದು 45-100% ಇವಾಗ ಪ್ಯಾನ್ ಇಂಡಿಯಾ ಒಟ್ಟು ಮಲ್ಟಿಸ್ಟಾರ್ 100% ಪರ್ಪಸ್ ಇರಬೇಕು. ಸುಮ್ಮನೆ ತೋರಿಸೋದಲ್ಲ. ಹೌದು, ಏನೋ ಇವಾಗ ಕ್ಯಾಮಿಯೋ ಮಾಡೋಂಗಿದ್ರು ಅದೊಂದು ಪರ್ಪಸ್ ಇದ್ದಾಗ ಮಾತ್ರ ಕ್ಯಾಮಿಯೋ ಮಾಡಬೇಕು. ಹೌದು, ಸುಮ್ಮನೆ ಕ್ಯಾಮಿಯೋ ಮಾಡಿದ್ರು ಮಾಡಬೇಕಲ್ಲ ಅನ್ನೋದು ಮಾಡೋದಲ್ಲ. ಹೌದು, ಅದು ಅದಾಗೆ ಕೂರ್ಬೇಕು. ಅವೆಲ್ಲ ಏನಿದೆ, ವಿ ಕ್ಯಾನ್ ಪ್ಲ್ಯಾನ್ ಎನಿಥಿಂಗ್. ಇಟ್ ಶುಡ್ ಹ್ಯಾಪನ್ ಬೈ ಇಟ್ ಸೆಲ್ಫ್ ಅಷ್ಟೇ. ಸೊ 45 ಆಗಿದ್ದು ಹಂಗೇನು. ಬೈಕಲ್ಲಿ ಲುಕ್ ನೋಡಿದ್ವಿ, ಉಪ್ಪಿ ಸರ್ ಸಿನಿಮಾಗಳಲ್ಲಿ ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಶೈಲಿಯಲ್ಲಿ ನೀವು ಬರೋದನ್ನು ನಾವು ನೋಡಿದ್ವಿ. ಉಪೇಂದ್ರ ಸಿನಿಮಾ ಹಿಡಿದು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಂದಾಗ ತಮ್ಮ ಶೈಲಿ, ಇಲ್ಲಿದು ಆ ಬೈಕ್, ಅದನ್ನ ಹೇಗೆ ಅದು ರೆಡಿ ಆಯ್ತು ಆ ಬೈಕು? ಯಾವ ತರ ಟೋಟಲಿ ಪ್ಲಾನ್ ಮಾಡಿದ್ರು. ಇವನ್ ಲೈಟಿಂಗ್ ಇಂದ ಹಿಡಿದು ಉಪೇಂದ್ರ ಯಾವ ತರ ಇರಬೇಕು, ಶಿವಣ್ಣ ಯಾವ ತರ ಇರಬೇಕು, ರಾಜ್ಬಿ ಶೆಟ್ಟಿ ಅವ್ರು ಬಂದ್ರೆ ಹೆಂಗಿರ್ಬೇಕು, ಆ ಟೋಟಲ್. ಆಮೇಲೆ ಕಥೆನೇ ಹೆಂಗಿರೋದ್ರಿಂದ ಅವ್ರಿಗೆ ಅದೇ ಶಿವಣ್ಣ ಹೇಳಿದ್ದು, ಆ ಕತೆ ಎಲ್ಲದೂ ಮೂಲ, ಅದು ಐಡಿಯಾ. ಆ ಐಡಿಯಾಯಿಂದ ಆ ಕ್ಯಾರೆಕ್ಟರ್ಗಳು ಉಟ್ಕೊಳ್ಳುತ್ತೆ. ಅವ್ರು ನನ್ನ ಹತ್ರ ಬಂದಿದ್ದು ಅದಕ್ಕೆ, ರಾಜ್ಬಿ ಶೆಟ್ಟಿ ಹತ್ರ ಹೋಗಿದ್ದು ಅದಕ್ಕೆ. ಆ ಕತೆ ಒಳಗೆ ಆ ಕ್ಯಾರೆಕ್ಟರ್ಗಳು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಈ ಥರ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಬ್ಯಾಕ್ ಡ್ರಾಪು ಇದೆ, ಏನಕ್ಕೆ ಆ ಥರ ಇದು ಮಾಡಿದ್ದಾರೆ ಅದಕ್ಕೆ ವಿಷಯನೂ ಇದೆ. ಸೊ ಆ ಥರ ಮಾಡಿದ್ದಾರೆ. ನೀವಲ್ಲಿ ಯಾರು ಫಸ್ಟ್ ಅರ್ಜುನ್ ಜನಿ ಅವರಿಗೆ ಡೇಟ್ ಕೊಟ್ರಿ? ಯಾರಿಗೆ ಫಸ್ಟ್ ಕತೆ ನನಗೆ ಹೇಳಿದ, ಫಸ್ಟ್ ನಿಮಗೆ ಕತೆ ಹೇಳಿದ್ರು? ಅದೇ ಹೇಳಿದೆ, ಅವರು ಬೇರೆ ಮಾಡ್ತೀನಿ ಅಂತ. ನಾನು ಹೇಳಿದೆ, ಇಷ್ಟು ಒಳ್ಳೆ ಸಬ್ಜೆಕ್ಟ್ ಮಾಡಿ ಯಾಕೆ ಅರ್ಜುನ್ ನೀವು ಮಾಡಿ, ನಿಮ್ಗೆ ಇಷ್ಟ ಅಲ್ವಾ ಮಾಡೋಕ್ಕೆ? ಮಾಡ್ಬೋದಾ ನೀವು ಮಾಡೋಕ್ಕಾಗಿ? ಕತೆನೇ ಎಷ್ಟು ಚೆನ್ನಾಗಿ ಹೇಳ್ತೀರಾ. 4 to 5 ಅಷ್ಟೇ ಗುರು ಹೇಳಿದ್ರು. 5 minutes ಹೇಳಿದ್ರು ಅವರು. 4 to 5 minutes ಫುಲ್ ಎಂಟರ್ ಡಿಸೈನ್ ಹೇಳ್ಬಿಟ್ರು. ಒಬ್ಬೊಬ್ರು ಪಾತ್ರ ನಿಮ್ದು ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು, ನಂದು ಆ್ಯಕ್ಟ್ ಮಾಡಿ ಇವ್ರದ್ದು ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ಸಮಥಿಂಗ್ ಗುಡ್ ಅಬೌಟ್ ದಿಸ್ ಅಂಡ್ ಅನ್ಯೂಶುವಲ್ ಥಿಂಗ್ ಇದೆ. ಇಟ್ ಕ್ಯಾನ್ ಬಿ ಅಪ್ರೋಚ್ಡ್, ಪೀಪಲ್ಗೆ ಅಪ್ರೋಚ್ ಆಗುತ್ತೆ. ಇದು ದಿನನಿತ್ಯ ನಾವು ನೋಡೋಂಥ ಇದೇನೆ. ಎಲ್ಲ ನಮ್ಮೆಲ್ಲ ನಡೀತಾ ಇರುತ್ತೆ. ವಿ ಕ್ಯಾನ್ ಇಂಟರ್ಲಿಂಕ್. ಓ ಇದಲ್ವಾ ವಾಟ್ ಈಸ್ ಇಲ್ಯೂಷನ್, ವಾಟ್ ಈಸ್ ರಿಯಾಲಿಟಿ. ಬ್ರಿಲಿಯಂಟಾಗಿ ಮಾಡಿದ್ರು ಅಲ್ಲ, ಅವರೇ ಮಾಡಬೇಕಂತಾಯ್ತು. ಅವ್ರು ಮಾಡಿದ್ರು, ಎಷ್ಟು ನೀಟಾಗಿ ಮಾಡಿದ್ರು.
ಆವಾಗ ರಾಜ್ ಬಿ ಶೆಟ್ಟಿ, ಉಪೇಂದ್ರ ಎಲ್ಲರೂ ಜಾಯ್ನ್ ಆಗಿ ಇಲ್ಲಿ ರಾಜ್ಬಿ ಶೆಟ್ರೆ, ನೀವು ಸಿನಿಮಾಗಳನ್ನು ಮಾಡ್ತಾಯಿದ್ರಿ, ಡೈರೆಕ್ಷನ್ ಮಾಡ್ತಾಯಿದ್ರಿ, ಆ್ಯಕ್ಟಿಂಗ್ ಮಾಡ್ತಾಯಿದ್ರಿ. ಸಣ್ಣ ಬಜೆಟ್ನ ಸಿನಿಮಾ, ಬಹಳ ಬಿಗ್ ಸಕ್ಸಸ್ಸನ್ನು ಕಂಡಿರುವಂತಹ ಸಿನಿಮಾಗಳನ್ನು ಕೂಡ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಿ ನೀವು ಆಲ್ರೆಡಿ. ಆದರೆ ಇದೊಂದು ಬಿಗ್ ಬಜೆಟ್ ಸಿನಿಮಾ, ಭಾಳ ಅದ್ಧೂರಿಯಾಗಿರುವಂತಹ ಸಿನಿಮಾ ಅಂತ ಹೇಳಿದಾಗ ನಿಮ್ಮ ಒಪಿನಿಯನ್ ಇತ್ತು? ಈ ವಿಚಾರಗಳು ಬಂದ ತಕ್ಷಣ ನಿಮ್ಗೇನು ಅನ್ನಿಸ್ತು? ಶಿವಣ್ಣ ಇದರಲ್ಲಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ಫಸ್ಟು ಅನುಶ್ರೀ ಅವ್ರ ಥ್ರೂ ಗೊತ್ತಾಯಿತು ಅರ್ಜುನ್ ಜನ್ಯ ಅವರು ಒಂದು ಕತೆ ಹೇಳಬೇಕು ಅಂತ. ಆಗ ಶಿವಣ್ಣ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ. ನನಗೆ ಅದೊಂದು ಗೆಸ್ಟ್ ರೋಲ್ ಇರುತ್ತೆ, ಒಂದು ಪಾಸಾಗಿ ನಾನು ಹೋಗ್ತೀನಿ ಅಂತ ಹೇಳಿ ನಾನು ಕತೆ ಕೇಳಕ್ಕೆ ಹೋದೆ. ಕತೆ ಕೇಳಕ್ಕೆ ಹೋದಾಗಲೇ ಅವ್ರು ಕಂಪ್ಲೀಟ್ ತೋರಿಸ್ಬಿಟ್ರು. ತೋರಿಸಿದ್ಮೇಲೆ ನಾನು ಅಂದ್ಕೊಂಡೆ 3 ಪಾತ್ರಗಳು ಇಂಪಾರ್ಟೆಂಟ್ ಇದೆಯಲ್ವ. ನಾನು ಆಮೇಲೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅಂದರೆ ನಾನು ಬೇರೆ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕಾರಣದಿಂದಾಗಿ. ಸೊ ಈ ಸಿನಿಮಾ ಟೈಮ್ ಹಿಡಿಬೋದು ಅಂತ ನನಗೆ ಅರ್ಥ ಆಗಿತ್ತು, ಯಾಕಂದ್ರೆ ಆ ಸ್ಕೇಲ್ ಅವ್ರು ಏನು ಇಮ್ಯಾಜಿನ್ ಮಾಡ್ಕೋತಾ ಇದ್ರು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಬೇಗ ಮುಗಿಸ್ತೀವಿ ಅಂತ, ಅಣ್ಣನ ಹತ್ರನೂ ಹಂಗೆ ಹೇಳಿರ್ತಾರೆ. ಬಟ್ ಆದ್ರೆ ಆಮೇಲೆ ಅದು ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಯ್ತು ಇದ್ರ ಟೈಮ್ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು ದೊಡ್ಡ ಕನಸು ಕಾಣಬೇಕಾದ್ರೆ ಟೈಮ್ ಮ್ಯಾಟರ್ ಆಗಲ್ಲ. ಅಂದ್ರೆ ಅದರ ಯಾವ ರೀತಿ ದೇವ್ರದಲ್ಲಿ ಆ ಥರದ ಪ್ರೊಡ್ಯೂಸರು ನಮಗಿದ್ರು, ಅಂದ್ರೆ ಆ ಟೈಮನ್ನು ಯೋಚನೆ ಮಾಡದೆ ಆ ಸಿನಿಮಾದ ಕ್ವಾಲಿಟಿಗೆ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್. ಎಷ್ಟು ಜನ ಇದನ್ನು ತಡ್ಕೊಳಕ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಇಂಥ ಎಲ್ಲ, ಈಗ ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅರ್ಜುನ್ ಜನ್ಯ ಅವ್ರ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇರ್ತಾ ಇರಲಿಲ್ಲ. ನೀವು ಮಾಡಿ, ನಾವು ಜೊತೆಗಿದ್ದೀವಿ ಅಂತ. ಅಂದರೆ ಒಂದು 35-40 ದಿವಸ ಅನ್ಸುತ್ತೆ ಕ್ಲೈಮ್ಯಾಕ್ಸ್. ಅಂದರೆ ಅಷ್ಟು ಶೂಟ್ ಮಾಡಬೇಕಾದ್ರೂ ಕೂಡ ಆರಾಮಾಗಿದ್ರು, ಎಂಥ ಅಂದರೆ ಏರುಪೇರಾದರೂ ಕೂಡ ಆರಾಮಾಗಿದ್ರು. ಅಷ್ಟು ಸಪೋರ್ಟ್ ಎಲ್ಲರೂ ಮಾಡಿದ ಕಾರಣದಿಂದಾಗಿ ಇವತ್ತು 45. ಐ ಥಿಂಕ್ ಅರ್ಜುನ್ ಜನ್ಯ ಇಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಈ ಸಿನಿಮಾದಿಂದ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ, ಜನ ಏನಂತಾರೆ ಈ ಸಿನಿಮಾ ನೋಡಿ ಅಂತ. ಅದೇ ಓಕೆ ಸರ್, ನೀವು ಮತ್ತು ಶಿವಣ್ಣ ಸ್ಕ್ರೀನಲ್ಲಿ ಬಂದಾಗ ಅಪೋಸಿಟ್ ಕ್ಯಾರೆಕ್ಟರ್ಗಳಾಗಿ ನಾವು ನೋಡಿದ್ವಿ. ಪ್ರೀತಿಯಲ್ಲಿ ನೋಡಿದ್ವಿ, ಲವಕುಶದಲ್ಲಿ ನೋಡಿದ್ವಿ. ಅಪೋಸಿಟ್ ಕ್ಯಾರೆಕ್ಟರ್ಸ್ ರೀತಿಯಲ್ಲಿ ಕೂಡ ಒಂದು ಫೈಟ್ ಬರುತ್ತೆ. ಇಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ 45 ನೋಡ್ರಿ, ಯಾರು ಅಪೋಸಿಟ್ ಅನ್ಕೊಳ್ಳೋದೇ ಇಲ್ಲ. ನನ್ನ ಬಗ್ಗೆ ಎಲ್ರಿಗೂ ಗೊತ್ತು. ಆಕ್ಚುಲಿ ನಾವಿಗೂ ಜಗಳ ಆಡ್ರು ಜನ ಅದನ್ನ ತಮಾಷೆ ಅಂತ ಆತರ ಇಲ್ಲ. ಸಂದರ್ಭ ಕರೆಕ್ಟ್ ಆಗಿರುತ್ತೆ ಅಷ್ಟೇ ಹೊರತು ನಾಟ್ ಜಸ್ಟ್ ಬಿಕಾಸ್. ಯಾಕಂದ್ರೆ ಕೆಲವು ಸತಿ ನನಗೇನೆ ಅನ್ಸುತ್ತೆ, ನಾನು ಯಾವ್ದಾರ ಶಿವಣ್ಣದವ್ರದ್ದು ಯಾವ್ದಾರ ಮಲ್ಟಿ ಸ್ಟಾರ್ ಪಿಕ್ಚರ್ ಅಲ್ಲಿ ಶಿವಣ್ಣಂಗೆ ಹೆಚ್ಕೊಂಡ್ಮೇಲೆ ನಂಗೆ ತಡ್ಕೊಳಕ್ಕಾಗಲ್ಲ. ಐ ಫೆಲ್ಟ್ ಆಕ್ಚುಲಿ ಆ ಥರ ಏನಿದು ಅಂತ. ಬಟ್ ಕತೆಗಿದೆಲ್ಲ ಮರ್ತ್ಬಿಟ್ಟು ಕತೆಗೆ ಅದು ಬೇಕಪ್ಪ ಅಂದ್ರೂ ಕೂಡ ನಮ್ಗೆ ಶಿವಣ್ಣ ನಂಗೆ ನೋಡೋಕ್ಕಾಗಲ್ಲ. ಅದು ಕೆಲವು ಸತಿ ಎಬೋ ಇರುತ್ತೆ, ಲವ್ ಲಾಜಿಕ್ ಎಬೋ ಇರುತ್ತೆ. ಹೌದು. ಸೊ ಆ ಥರ ಕೆಲವು ವಿಷಯದಲ್ಲಿ ನಾವೇ ಅವಾಯ್ಡ್ ಮಾಡ್ತೀವಿ. ಶಿವಣ್ಣ ಅವ್ರಿಗೆ ಏನಾರ ಭಯ ಇರ್ಬೋದು, ಇಲ್ಲಪ್ಪ. ಶಿವಣ್ಣ ಅದನ್ನ ಹೇಗೆ ನನಗೆ ಐ ವಾಂಟ್ ಟು ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೆ. ಇವಾಗ ಸಿಂಪಲ್ ಒಂದು ಟಗರು ರಿಲೀಸ್ ಆಗ್ಬೇಕಾದ್ರೆ ಅದೇ ಆಯ್ತು. ಧನಂಜಯ ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿ, ಆಮೇಲೆ ಇಲ್ಲ ಅವ್ರು ಹೆಂಗೆ. ನಾನು ಹೇಳಿದೆ ಯಾಕೆ ಹಂಗೆ ಅಂದ್ಕೋತೀರ ನೀವು? ವೈ ಯು ಶುಡ್ ಡೋಂಟ್ ಫರ್ಗೆಟ್ ದಟ್ ಫ್ರಸ್ಟ್ರೇಷನ್. ಇವಾಗ ಒಂದು ನಾರ್ಮಲ್ ಇನ್ಸ್ಪೆಕ್ಟರ್ ಹೆಂಗೆ ಮಾತಾಡ್ತಾನೆ, ಅದೇ ಇನ್ಸ್ಪೆಕ್ಟರ್ ಬೈಯೋರು ಎಷ್ಟು ಜನ ಕೆಟ್ಟದಾಗ ಬೈಯಲ್ಲ. ಇಟ್ಸ್ ರಿಯಾಲಿಟಿ. ಹೌದು. ಅವ್ನ ಫ್ರಸ್ಟ್ರೇಷನ್ ಅವ್ನು ಶಿವಣ್ಣನ ಬೈತಾ ಇಲ್ಲ, ಈಸ್ ಫ್ರಸ್ಟ್ರೇಟೆಡ್ ಅಂಡ್ ಟಾಕಿಂಗ್ ಅಬೌಟ್ ಟಗರು ಅಷ್ಟೇ. ಥಿಂಕ್ ಲೈಕ್ ದಟ್, ಎಲಾಬ್ರೇಟ್ ಮಾಡಿ ಬಿಟ್ಬಿಡಿ. ಅದ್ರಲ್ಲಿ ಏನು ದೊಡ್ಡತನ ಕಲ್ತ್ಕೊಂಡ್ಬಿಡ್ತೀವಿ. ಆಮೇಲೆ ಝೀರೋಯಿಂದನೇ ಬರೋದ್ರಿ ಹೀರೋ. 1 2 3 4 9 ಮುಗಿದೋಯ್ತು ಅಂದರೆ ಆ 0 ಲಾಸ್ಟ್ ಬರ್ತಾ ಗೊತ್ತು. 0 ಅದು ಬಂದರೆ 10 ಆಗೋದು, 100 ಆಗೋದು, 1000 ಆಗೋದು, 10,000 ಆಗೋದು, ಕೋಟಿ ಆಗೋದು, ಶತಕೋಟಿ ಆಗೋದು, ಎಲ್ಲ 0 ಇದ್ರೇ. ಇಲ್ಲಾಂದರೆ ₹1 ಉಳ್ಕೊತೀವಿ.